ರೈತರು ತಗೊಂಡೋಗೋಕ್ಕೆ ತುಂಬ ಕಷ್ಟ, ಡ್ಯಾಮೇಜ್ ಆಗುತ್ತೆ ಅವ್ರ ವೆಹಿಕಲ್ನಲ್ಲಿ. ಅದಕ್ಕೆ ನಾವೇನು ಮಾಡಿದ್ದೀವಿ, ಪ್ರತಿಯೊಬ್ಬರಿಗೂ ಡೆಲಿವರಿ ವ್ಯವಸ್ಥೆನ ನಾವೇ ಮಾಡಿದ್ದೀವಿ. 2.5 ರೂಪಾಯಿಗೆ ಅವ್ರ ಜಮೀನು ಹತ್ರ ನಾವು ಡೆಲಿವರಿ ಕೊಡ್ತೀವಿ. ಅಪ್ ಟು 25 ಕಿಲೋಮೀಟರ್ವರೆಗೂ ಕೂಡ ನಮ್ಮದೇ ವೆಹಿಕಲ್ನಲ್ಲಿ ಸೇಮ್ ರೇಟ್ಗೆ ನಾವು ಡೆಲಿವರಿ ಕೊಡ್ತೀವಿ. ಏನಂದರೆ ಆಳು ಕಮ್ಮಿ ತಗೋತದೆ, ಮ್ಯಾನೇಜರ್ವೇ ನೆಟ್ಕೋಬೋದು. 3 ಆಳು ಇರಲಿ 2 ಆಳು ಇರಲಿ ಮ್ಯಾನೇಜರ್ವೇ ನೆಟ್ಕೋಬೋದು. ಪೈರ ಒತ್ತಂಗಿಲ್ಲ, ಕತ್ತರಿಸಂಗಿಲ್ಲ, ಕಡಿಯೋಂಗಿಲ್ಲ, ಗಾಡೀಲಿ ತಂದು ನೀಟಾಗೆ ಬಿತ್ತನೆ ಮಾಡ್ಕೋಬೋದು. ನಮಸ್ತೆ ಅನ್ನದಾತ ಬಾಂಧವರೇ, ಬೇಸಾಯ ಅಂದ್ರೆ ನೀ ಸಾಯ, ನಿನ್ನ ಮನೆ ಮಂದಿಯೆಲ್ಲ ಸಾಯ ಅನ್ನೋ ಹಳೆಮಾಟಿದೆ. ಯಾರಿಗೆ ಇಷ್ಟ ಇರಲ್ಲ ಹೇಳಿ ವ್ಯವಸಾಯದಲ್ಲೂ ಆದಾಯ ಮಾಡಬೇಕು ಅಂತ. ಆದರೆ ಕೃಷಿಯನ್ನು ಕೂಡ ಯಾಂತ್ರಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಉದ್ದಿಮೆಯಂತೆ ಮಾಡುವುದರಿಂದ ಆದಾಯವನ್ನು ಗಳಿಸಬಹುದು. ಅದರಂತೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅಣ್ಣೂರು ಗ್ರಾಮದಲ್ಲಿ ಪ್ರಸನ್ನ ಜೇರವರು ಶ್ರೀ ಚಾಮುಂಡೇಶ್ವರಿ ಒಂದು ಕಣ್ಣಿನ ಕಬ್ಬಿನ ಪೈರಿನ ನರ್ಸರಿಯನ್ನು ಇಲಾಖೆಯ ಮಾರ್ಗದರ್ಶನ ಹಾಗೂ ಸಹಾಯಧನದೊಂದಿಗೆ ಮಾಡಿ ಇತರೆ ರೈತರೊಂದಿಗೆ ತಾವು ಆದಾಯ ಗಳಿಸುತ್ತಿರುವ ಯಶೋಗಾಥೆ ಇಲ್ಲಿದೆ. ಇದರೊಂದಿಗೆ ಇತರ ರೈತರು ಹೇಗೆ ಒಂಟಿ ಕಣ್ಣಿನ ಕಬ್ಬಿನ ನರ್ಸರಿಯನ್ನು ಆರಂಭಿಸಬಹುದು, ಹೊಸದಾಗಿ ಕೃಷಿಯಲ್ಲಿ ಹೇಗೆ ಉದ್ದಿಮೆಯನ್ನು ಶುರು ಮಾಡಬಹುದು, ಪ್ರಾರಂಭದಲ್ಲಿ ಎದುರಿಸಬಹುದಾದ ಸವಾಲುಗಳು ಮತ್ತು ಅವುಗಳ ನಿವಾರೋಪಣಾ ಕ್ರಮಗಳ ವಿಸ್ತಾರ ವರದಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಸಂಪೂರ್ಣ ಮಾಹಿತಿಯಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸರ್, ನನ್ನ ಹೆಸರು ಪ್ರಸನ್ನ ಅಂತೇಳಿ, ನಾನು ಚಾಮುಂಡೇಶ್ವರಿ ಶುಗರ್ಸಲ್ಲಿ ವರ್ಕ್ ಮಾಡೋದು. ನಾವು ಚಾಮುಂಡೇಶ್ವರಿ ಒಂದು ಕಣ್ಣಿನ ಕಬ್ಬಿನ ಸಸಿ ಅಂತ ಒಂದು ನರ್ಸರಿ ಓಪನ್ ಮಾಡಿದ್ದೀವಿ. ನಾವು ಒಂದು ಕಣ್ಣು ಸಿಂಗಲ್ ಐ ಬಡ್ ಕಟ್ ಮಾಡಿ ಸೀಡ್ಲಿಂಗ್ಸ್ನ ಪ್ಲಾಂಟೇಷನ್ ಮಾಡ್ತೀವಿ. ಹಿಂದೆ ಎಲ್ಲ ರೈತರು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಹೆಂಗೆ ಅಂತಂದರೆ ಅಡಿ ಲೆಕ್ಕದಲ್ಲಿ ಯಾರೂ ಪಟ ಹೊಡಿತಾ ಇರಲಿಲ್ಲ. 4 ಅಡಿ 5 ಅಡಿ 6 ಅಡಿ ಆ ಥರ ಯಾರೂ ಹೊಡಿತಾ ಇರಲಿಲ್ಲ. ಮಾಮೂಲಿ ಮಾರು ಲೆಕ್ಕದಲ್ಲಿ ರಾಗಿ ಪಟಕ್ಕಿಂತ ಸ್ವಲ್ಪ ದಪ್ಪಕ್ಕೆ ಅಥವಾ ಮಾರಿಗೆ ಒಂದು 3 ಪಟ ಆ ಥರ ಲೆಕ್ಕಾಚಾರದಲ್ಲಿ ಅವರು ಪಟ ಹೊಡೆದು ನೀಡ್ತಾಯಿದ್ರು. 3 ಕಣ್ಣು 2 ಕಣ್ಣು ತುಂಬ ಕಡಿಮೆ, ಆಮೇಲೆ ಬಂದರು 2 ಕಣ್ಣಿಗೆ ಈ ಥರ ನಾಟಿ ಮಾಡ್ತಾಯಿದ್ರು. ಅದು ಕಬ್ಬು ತುಂಬ ವೇಸ್ಟ್ ಆಗ್ತಾಯಿತ್ತು. ಈಗ ನಾವೇನು ಮಾಡ್ತೀವಿ, ಒಂದು ಕಣ್ಣು ಮಾತ್ರ ಕಟ್ ಮಾಡಿ ಅದರಲ್ಲಿ ಸಸಿ ಮಾಡಿ ಅವ್ರಿಗೆ ವಿತರಿಸ್ತಾ ಇರೋದ್ರಿಂದ ಕಬ್ಬು ಉಳಿತಾ ಇದೆ. ಈ ಮಣ್ಣಿಗೆ ವೇಸ್ಟಾಗಿ ಕೊಳಿತಾ ಇದ್ದಂಥ ಕಬ್ಬು ಉಳಿತಾ ಇದೆ. ಅದನ್ನು ವಾಪಸ್ ನಾವು ಫ್ಯಾಕ್ಟ್ರಿಗೆ ಸಪ್ಲೈ ಮಾಡ್ತಾಯಿದ್ದೀವಿ. ರೈತರಿಗೆ ಏನು ಅನುಕೂಲ ಆಗ್ತಾಯಿದೆ ಏನಂದರೆ, ಇದರಲ್ಲಿ ಈಗ ನಾವು 1 ಎಕರೆಗೆ ಅವ್ರು ಏನು ಬಿತ್ತನೆ ನಾಟಿ ಮಾಡ್ತಾರೋ ಅದರದ್ದು ಖರ್ಚು ವೆಚ್ಚ ಲೆಕ್ಕ ಹಾಕಿದಾಗ ನಮ್ಮ ಒಂದು ಕಣ್ಣಿನ ಕಬ್ಬಿನ ಪೈರು ನೆಟ್ಟಾಗ 10,000 ಪ್ರೊಡಕ್ಷನ್ ಕಾಸ್ಟು ಇದು ಅವ್ರಿಗೆ ವ್ಯವಸಾಯದ ಖರ್ಚು ಕಡಿಮೆ ಆಗುತ್ತೆ. ಜೊತೆಗೆ ಇಳುವರಿ ವಿಚಾರಕ್ಕೆ ಬಂದಾಗ 4 ಅಡಿ ಪಟ ಮಾಡಿಸೋದ್ರಿಂದ ಅವ್ರಿಗೆ ಇಳುವರಿ ಜಾಸ್ತಿ ಬಂದು 10 ಟನ್ನು 1 ಎಕರೆಗೆ ಇಳುವರಿ ಜಾಸ್ತಿ ಬರುತ್ತೆ. ನಾವು ಬಿತ್ತನೆಗೆ 8 ರಿಂದ 10 ತಿಂಗಳು ಕಬ್ಬನ್ನು ತನುಗಬ್ಬನ್ನು ಸೆಲೆಕ್ಟ್ ಮಾಡಿ ನಾವು ಪೈರು ಮಾಡ್ತೀವಿ. ಈಗ ಬಿತ್ತನೆಗೆ 8 ರಿಂದ 10 ತಿಂಗಳು ಕಬ್ಬನ್ನು ಸೆಲೆಕ್ಟ್ ಮಾಡ್ತೀರಾ. ಬಟ್ ಇಲ್ಲಿಂದ ಆದಮೇಲೆ ನೆಕ್ಸ್ಟ್ ಯಾವ ರೀತಿ ಪ್ರೊಸೀಜರ್ ಇದು ಮಾಡ್ತೀರಾ? ನಿಮ್ಮ ನಾಟಿ ಪೈರು ರೈಸ್ ಮಾಡೋ ತನಕ ಯಾವ ರೀತಿ ಪ್ರೊಸೀಜರ್ ಮಾಡ್ತೀರಾ? ಸರ್, ನಾವು ಅದನ್ನು ಇಲ್ಲಿ ತರಗನ್ನು ಬಿಡಿಸಿ, ನಾವು ರೈತರ ಹತ್ರ ತೊಂಡೆ ತರಗ ಸಮೇತ ಕಬ್ಬನ್ನು ತಗೋತೀವಿ. ಅದನ್ನು ಇಲ್ಲಿ ತರಗು ಬಿಡಿಸಿ ಅದನ್ನು ಮಿಷಿನಲ್ಲಿ ಒಂದು ಕಣ್ಣಿಗೆ ಚೆನ್ನಾಗಿರೋ ಕಣ್ಣನ್ನು ಸೆಲೆಕ್ಟ್ ಮಾಡಿ ಕಟ್ ಮಾಡಿ ಅದನ್ನು ವಾಟ್ರಲ್ಲಿ ಲೈಮ್ ವಾಟ್ರಲ್ಲಿ ಸೋಕಿಂಗ್ ಮಾಡಿ ಒಂದು ನೈಟೆಲ್ಲ ಫುಲ್ಲು, ಮತ್ತು ಅರ್ಲಿ ಮಾರ್ನಿಂಗ್ ಅದನ್ನು ತೆಗೆದು ಇದರಲ್ಲಿ ಫಂಗಿಸೈಡಲ್ಲಿ ಅದನ್ನು ಬಾವಿಸ್ಟಿನಲ್ಲಿ ಸೋಕಿಂಗ್ ಮಾಡಿ ಒಂದು 1/4 ಗಂಟೆ, ಆಮೇಲೆ ಅದನ್ನು ಕ್ರೇಟ್ಗೆ ಹಾಕಿ ಕೋಕೋಪಿತ್ತು ಗೊಬ್ಬರದಲ್ಲಿ ನಾಟಿ ಮಾಡ್ತೀವಿ. ಅದು ನಾಟಿ ಮಾಡಾದ್ಮೇಲೆ ಅದ್ರ ಮೇಲೆ ಬೂಸ್ಟ್ ಬರಬಾರ್ದು ಅಂತೇಳಿ ಫಂಗಿಸೈಡ್ನ ಸ್ಪ್ರೇ ಮಾಡಿ ನಾವು ಪ್ಲಾಸ್ಟಿಕ್ ಹೊದಿಕೆನ ಮುಚ್ಚಿ ಕವರ್ ಮಾಡ್ತೀವಿ. ಇದನ್ನು ನಾವು 6 ರಿಂದ 7 ದಿನ ನಾವು ಅಲ್ಲಿ ವಾತಾವರಣ ಹೆಂಗಿರ್ತದೆ ಅದ್ರ ಮೇಲೆ ಅದನ್ನು ಓಪನ್ ಮಾಡಿ ಅಲ್ಲಿಂದ ಆಚೆಗೆ ಅದಕ್ಕೆ ನ್ಯಾನೋ ಯೂರಿಯಾ ಮತ್ತು 19 DAP ಅದ್ರದ್ದು ಕ್ರಾಪ್ ಕಂಡೀಷನ್ನು ಬೆಳವಣಿಗೆ ಯಾವ ಥರ ಅದೇ ನೋಡಿ ಅದನ್ನು ಸ್ಪ್ರೇ ಕೊಡ್ತೀವಿ. ಕೊನೆಗೆ ಹೋಗಿರ್ತಕ್ಕಂಥ ಪೈರನ್ನೆಲ್ಲ ತೆಗೆದು ಗ್ಯಾಪ್ ಫಿಲ್ ಮಾಡಿ ರೈತರಿಗೆ ಫುಲ್ಲು ಒಂದು ಏಜು ಗ್ರೂಪು ಮತ್ತು ಹೈಟ್ ಎಲ್ಲ ಒಂದೇ ಲಿಮಿಟ್ ಇರೋವಂಥ ಪೈರನ್ನು ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಅಲ್ಲಿಂದ ನಾವು ಸ್ಪ್ರೇ ಎಲ್ಲ ಮುಗಿದ ಮೇಲೆ ಬ್ಲ್ಯಾಕ್ ಕವರ್ ತೆಗೆದು ಮೊಳಕೆ ಬಂದ ಮೇಲೆ ಇದು 22 ದಿವಸದ ಪೈರು ಸರ್. ಸ್ಪ್ರೇ ಎಲ್ಲ ಕೊಟ್ಟ ಮೇಲೆ ಗ್ರೇಡಿಂಗ್ ಮಾಡಿಸಿ ಇಲ್ಲಿ ಯಾವುದು ಗ್ಯಾಪು ಫಿಲ್ ಹೋಗಿರುತ್ತೆ ಒಂದು ಯೂನಿಫಾರ್ಮ್ ಆಗಿರ್ತಕ್ಕಂಥ ಸೀಡ್ಲಿಂಗ್ಸ್ನೆಲ್ಲನೂ ಒಂದು ಕಡೆ ಡಿವೈಡ್ ಮಾಡಿ ಇದನ್ನು ನಾವು ರೈತರಿಗೆ ನಾವೇ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಅವ್ರ ಜಮೀನು ಹತ್ರ ಟ್ರಾನ್ಸ್ಪೋರ್ಟ್ ಕೊಡೋ ವ್ಯವಸ್ಥೆನ ಮಾಡಿದ್ದೀವಿ ಸರ್. ಇಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಲೇಬರ್ ಇರ್ತಾರೆ? ಲೇಬರ್ನ ಎಲ್ಲೆಲ್ಲಿಂದ ಲೇಬರ್ ಬರ್ತಾರೆ? ಅವ್ರಿಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ಒಂದು ದಿನಕ್ಕೆ ಗಂಡಾಳು ಹೆಣ್ಣಾಳೆಲ್ಲ ಒಂದು 150 ಜನ ವರ್ಕ್ ಮಾಡ್ತಾರೆ.
ಅದರಲ್ಲಿ ಹೆಣ್ಣಾಳುಗಳು ನಮ್ಮ ಸ್ಥಳೀಯವಾಗಿ ಒಂದು 30ರಿಂದ 35 ಜನ ಇದ್ದಾರೆ. ಇನ್ನು ಉಳಿದವರೆಲ್ಲ ಅಕ್ಕಪಕ್ಕ ಹಳ್ಳಿನಲ್ಲಿ ನಾವೇ ವೆಹಿಕಲ್ನಲ್ಲಿ ತಗೊಬಂದು ಮತ್ತು ಸಂಜೆ ಆದಮೇಲೆ ಅವರು ರೈತರು ಅಂದಮೇಲೆ ಅವ್ರು ಈವ್ನಿಂಗ್ ಟೈಮ್ 4-4 ಅಷ್ಟಲ್ಲಿ ತಗೊಂಡೋಗಿ ಅವ್ರಿಗೆ ಬಿಡಬೇಕು, ಆ ವ್ಯವಸ್ಥೆ ಮಾಡಿದ್ದೀವಿ. ಈಗ ನೀವು ರೈತರ ಹತ್ರ ಇಂಡೆ ಯಾವ ರೀತಿ ತಗೊಳ್ತೀರಾ? ಒಂದು ದಿನಕ್ಕೆ ಎಷ್ಟು ಪೈರನ್ನ ಉತ್ಪಾದನೆ ಮಾಡ್ತೀರಾ, ಪ್ರೊಡಕ್ಷನ್ ಮಾಡ್ತೀರಾ? ಸರ್, ನಮ್ಮದು ಡೈಲಿ ಒಂದು 80,000ದಿಂದ 1,00,000ವರೆಗೂ ಇಲ್ಲಿ ನಾವು ಸೀಡ್ಲಿಂಗ್ಸ್ ಹಾಕ್ತೀವಿ. ಅದು ಜರ್ಮಿನೇಷನಲ್ಲಿ ವೇರಿಯೇಷನ್ ಆಗಿ ಒಂದು 70-75% ನಮಗೆ ಪ್ರೊಡಕ್ಷನ್ ಸಿಗುತ್ತೆ. ಈಗ ಇದನ್ನು ನಮ್ಮ ಚಾಮುಂಡೇಶ್ವರಿ ಶುಗರ್ಸು ಆಡಳಿತ ಮಂಡಳಿ ಇಂಡೆಂಟ್ನ ನಮಗೆ ಕೊಡುತ್ತೆ ಸಪ್ಲೈ ಮಾಡೋಕ್ಕೆ. ಜೊತೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಅವ್ರಿಗೆ ರೈತರು ಸಂಪರ್ಕ ಮಾಡಿದ್ರೆ ಅವರನ್ನು ನಮ್ಮ ಹತ್ರ ಇಂಡೆಂಟ್ಗೆ ಕಳಿಸ್ಕೊಡ್ತಾರೆ. ನಾವು ಅದನ್ನು ತಗೊಂಡು ಅವ್ರಿಗೆ 22ಇಂದ 28 ಡೇಸ್ ಒಳಗಡೆ ಯಾವುದು ಇದಿರುತ್ತೆ ಆ ಆಧಾರದ ಮೇಲೆ ನಾವು ಕೊಟ್ಕೊಂಡು ಹೋಗ್ತೀವಿ ಸರ್. ಒಂದು ಪೈರ್ಗೆ ಎಷ್ಟು ರೂಪಾಯಿನ ನೀವು ರೈತರ ಹತ್ರ ಇದು ಮಾಡ್ತೀರಾ? ಇಲ್ಲಾಂದರೆ ಸಾಗಾಣಿಕೆ ವೆಚ್ಚಗಳೇನಾದರೂ ಅಡಿಷ್ನಲ್ ಆಗಿ ಸೇರಿಸ್ತೀರಾ? ಯಾವ ರೀತಿ ಇದು ಮಾಡ್ತೀರಾ? ಸರ್, ನಾವು ರೈತರು ತಗೊಂಡೋಗೋಕ್ಕೆ ತುಂಬ ಕಷ್ಟ, ಡ್ಯಾಮೇಜ್ ಆಗುತ್ತೆ ಅವ್ರ ವೆಹಿಕಲ್ನಲ್ಲಿ. ಅದಕ್ಕೆ ನಾವೇನು ಮಾಡಿದ್ದೀವಿ, ಪ್ರತಿಯೊಬ್ಬರಿಗೂ ಡೆಲಿವರಿ ವ್ಯವಸ್ಥೆನ ನಾವೇ ಮಾಡಿದ್ದೀವಿ. 2.5 ರೂಪಾಯಿಗೆ ಅವ್ರ ಜಮೀನು ಹತ್ರ ನಾವು ಡೆಲಿವರಿ ಕೊಡ್ತೀವಿ. ಅಪ್ ಟು 25 ಕಿಲೋಮೀಟರ್ವರೆಗೂ ಕೂಡ ನಮ್ಮದೇ ವೆಹಿಕಲ್ನಲ್ಲಿ ಸೇಮ್ ರೇಟ್ಗೆ ನಾವು ಡೆಲಿವರಿ ಕೊಡ್ತೀವಿ ಸರ್. ಅಂದರೆ ಸುತ್ತಮುತ್ತ ಮದ್ದೂರು ತನಕಷ್ಟು ಫ್ರೀ ಇರುತ್ತೆ. 25 ಕಿಲೋಮೀಟ್ರ್ ಅಪ್ ಟು ಮಂಡ್ಯವರೆಗೂ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಸರ್, ಮಾಡ್ತಾಯಿದ್ದೀವಿ. ನಮಸ್ಕಾರ. ರವೆಗಡೆ ಅಂದ್ಬಿಟ್ಟು ಹಳಕೆರೆ ಗ್ರಾಮ, ಕೊಪ್ಪ ಹೋಬಳಿ, ಮದ್ದೂರು ತಾಲೂಕು. ಒಂದು ಕಣ್ಣನ್ನು ನಾಟಿ ಮಾಡ್ತಾಯಿದ್ದೀವಿ. ಅದು 1 ತಿಂಗಳು ಪೈರಿದು, 1 ತಿಂಗಳು ಸೇವ್ ಆಗೈತೆ. ಪ್ಲಸ್ ಏನಂದರೆ ಆಳು ಕಮ್ಮಿ ತಗೋತದೆ, ಮನೆ ಜನ್ಮೇ ನೆಟ್ಕೋಬೋದು. 3 ಆಳು ಇರಲಿ 2 ಆಳು ಇರಲಿ ಮನೆ ಜನ್ಮೇ ನೆಟ್ಕೋಬೋದು. ಪೈರ ಒತ್ತಂಗಿಲ್ಲ, ಕತ್ತರಿಸಂಗಿಲ್ಲ, ಕಡಿಯೋಂಗಿಲ್ಲ. ಗಾಡೀಲಿ ತಂದು ನೀಟಾಗೆ ಬಿತ್ತನೆ ಮಾಡ್ಕೋಬೋದು. ನಮ್ಮದು 3 ಎಕರೆ ಜಮೀನು. ಒಂದು 10ರಿಂದ 12 ದಿವಸ ಕೆಲಸ ಮಾಡಬೇಕಾಯ್ತು. ತರಗೆ ಬಿಡ್ಸೋರು 10 ಆಳು, ಕಡಿಯೋರು 2 ಆಳು, ಟ್ಯಾಕ್ಟ್ರಿ ಎತ್ಕೊಬರ್ಬೇಕಾಯ್ತು. ಮತ್ತು ಇದೆಲ್ಲ ನಂಡಬೇಕು, ಎಲ್ಲ ಒಂದು 70 ಆಳು ಗಿಂಟು ಹೋಗೋದು. ಈಗ ಏನೂ ಇಲ್ಲ, 4 ದಿವಸದಿಂದ ಇವತ್ತು ಕ್ಲಿಯರು 3 ಎಕರೆ. 4 ದಿವಸದಿಂದ ನಮ್ಮ ಮನೆಯವರೇ 3 ಆಳು ನೆಟ್ಕೊತಾಯಿದ್ದೀವಿ. ಈಗ ಇದರಿಂದ ಏನು ಅನ್ನಿಸ್ತು ನಿಮಗೆ? ಇದರಿಂದ ಏನು ಅನ್ನಿಸ್ತು ಅಂದರೆ ಆಳು ಕಾಳು ಕಾಯೋಂಗಿಲ್ಲ, ದುಡ್ಡು ಸೇವ್ ಆಯ್ತದೆ. ಅದೇ ಗೊಬ್ಬರ ಗೋಡು ಹೊಡ್ಕೊಂಡು ಒಂದು ಗಾಡಿ ಗೊಬ್ಬರ ಗೋಡು ಹೊಡ್ಕೊಬೋದು. ಖುಷಿ ಆಯ್ತದೆ. ಆಳು ಕಮ್ಮಿ ತಗೊಳ್ಳೋದ್ರಿಂದ ಖುಷಿ, ದುಡ್ಡು ಸೇವ್ ಆಯ್ತದೆ. ನಾವು ರೈತರ ಹತ್ರ ಈ ಥರ ಸೆಲೆಕ್ಟ್ ಮಾಡಿ 8ರಿಂದ 10 ತಿಂಗಳು ತುಂಬ ದಪ್ಪ ಆದ್ರೂ ಆಗಲ್ಲ, ಮತ್ತು ತುಂಬ ಸಣ್ಣ ಇದ್ರೂ ಆಗಲ್ಲ. ಈ ಥರ ಒಂದು ಹದವಾಗಿ ಸೈಜ್ ಇರ್ತಕ್ಕಂಥ ಕಬ್ಬನ್ನು ನೋಡಿ ತೆಗೆದುಕೊಳ್ತೀವಿ. ಇದನ್ನು ನಾವು ಅವ್ರು ತರಗ ಬಿಡಿಸಿದ ಮೇಲೆ ಈ ತುದಿದೆಲ್ಲ ತೆಗಿತೀವಿ. ಇಲ್ಲಿ ತುದಿ ಮತ್ತು ಕೆಳಗಡೆ ಬೇರು ಕೊಟ್ಟಿದ್ರೆ ಅದನ್ನೆಲ್ಲ ತೆಗೆದು ಈ ಥರ ಕಣ್ಣು ತುಂಬ ಚೆನ್ನಾಗಿರುವಂಥದ್ದನ್ನು ಸೆಲೆಕ್ಟ್ ಮಾಡಿ ನಾವು ಕಟ್ ಮಾಡ್ಕೊಳ್ತೀವಿ ಸರ್. ನಮಸ್ಕಾರ, ನಾನು ತಿಮ್ಮೇಶ್ ಅಂತೇಳಿ ಶುಗರ್ ಫ್ಯಾಕ್ಟ್ರಿ ಸೂಪರ್ವೈಸರು. ಈ ಮೊದಲು ಒಂದು 4-5 ವರ್ಷದ ಹಿಂದೆ ನಾವು ರೈತರಿಗೆ ಭಾಳಷ್ಟು ಸಾರಿ ತಿಳುವಳಿಕೆ ಹೇಳ್ತಿದ್ವಿ. ನೀವು ಪಟಾನು ರಾಡ ಹೊಡೀರಿ, ಜೊತೆಗೆ ಒಂದು ಕಣ್ಣಿನ ಬಿತ್ತನೆ ಪೈರನ್ನ ನೆಡೋದ್ರಿಂದ ನಿಮಗೆ ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಅನ್ನೋದು ಒಂದು ಹೊಸ ತಾಂತ್ರಿಕತೆನ ತಿಳಿಸ್ತಿದ್ವಿ. ಬಟ್ ಆದರೂ ಕೆಲವು ರೈತರು ಮುಂದೆ ಬರ್ತಿದ್ರು, ಕೆಲವು ರೈತರು ಮುಂದೆ ಬರ್ತಿರಲಿಲ್ಲ. ಅಂಥದ್ರಲ್ಲಿ ಇವತ್ತು ಕಾರ್ಖಾನೆ ಮತ್ತು ಕೃಷಿ ಇಲಾಖೆ, ಕಾರ್ಖಾನೆಯ ಸಹಯೋಗದಲ್ಲಿ ಕೃಷಿ ಇಲಾಖೆಯ ಸಬ್ಸಿಡಿ ಇಂಥ ಒಂದು ಇವೆಲ್ಲನ ಬಳಸ್ಕೊಂಡು ಅಣ್ಣೂರು ಗ್ರಾಮದಲ್ಲಿ ಪ್ರಸನ್ನರವರು ಒಂದು ನರ್ಸರಿನ ಅರೇಂಜ್ ಮಾಡಿದ್ದಾರೆ. ಈ ನರ್ಸರಿಯಿಂದ ಬಹುಶಃ ಈ ವರ್ಷ ಅವರು ಕಳೆದ ವರ್ಷವೇ 1 ಕೋಟಿ ಹತ್ತತ್ರ ಪೈರನ್ನ ಪ್ರೊಡಕ್ಷನ್ ಮಾಡಿದರು. ಈ ವರ್ಷ ಅದಕ್ಕಿಂತ ಹೆಚ್ಚಿನ ಪೈರನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದರಿಂದ ರೈತರಿಗೆ ಏನಪ್ಪ ಉಪಯೋಗ ಅಂತಂದರೆ, ಯಾವುದೇ ತನಗಬ್ಬನಲ್ಲೇ ಬಿತ್ತನೆ ಆಯ್ಕೆ ಮಾಡ್ಕೊಳ್ತಾರೆ. ಜೊತೆಗೆ ಕ್ವಾಲಿಟಿ ಪೈರು ಏನು ನಾವು ಕಬ್ಬು ನೆಡೋಕ್ಕೆ ಮೊದಲೇ ಬೀಜೋಪಚಾರ ಮಾಡಬೇಕು, ಅವನ್ನೆಲ್ಲ ಕೂಡ ಬೀಜೋಪಚಾರ ಮಾಡಿ ಅದನ್ನು 1 ತಿಂಗಳ ಪೈರನ್ನ 25ರಿಂದ 1 ತಿಂಗಳ ಪೈರನ್ನ ರೈತರಿಗೆ ಕೊಡ್ತಾರೆ. ರೈತರು ತಗೊಂಡೋಗಿದ್ರೆ ರೈತರಿಗೆ ಏನು ಅನುಕೂಲ ಅಂತಂದರೆ, 1 ಪೈರಿನಿಂದ 1 ಪೈರಿಗೆ 2 ಅಡಿ, ಪಟದಿಂದ ಪಟಕ್ಕೆ 4 ಅಡಿ ನೆಡೋದ್ರಿಂದ ವ್ಯವಸಾಯನ ನಾವು ತಾಂತ್ರಿಕವಾಗಿ ಮಾಡ್ಕೊಳ್ಬೋದು. ಈ ನೆಟ್ಟಂಥ ಪೈರು 100ಕ್ಕೆ 100% ಕೂಡ ಸಕ್ಸಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಕಬ್ಬು ನೆಡೋದ್ರಿಂದ ಕಬ್ಬು ಕೆಲವು ಕಡೆ ನೀರು ನಿಂತಂಥ ಸಂದರ್ಭದಲ್ಲಿ ಕೊಳ್ತೋಗುತ್ತೆ. ಇದು ಆ ಸಿಚುವೇಶನ್ ಇಲ್ಲ, ಇದು ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಜೊತೆಗೆ ಯಾವುದೇ ರೋಗ ರುಜಿನಗಳು
ಒಂದರಿಂದ ಒಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ, ಅಂದರೆ ಮುಂದಿನ ಬೆಳೆಗೂ ಕೂಡ ಅದು ಮುಂದೆ ಹೋಗಲ್ಲ. ಹಂಗಾಗಿ ಎಲ್ಲವೂ ರೈತರಿಗೆ ಅನುಕೂಲಕರವಾಗಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಅಲ್ಲಿ ನೀವು ನೋಡ್ದಂಗೆ ಅಲ್ಲಿ ವರ್ಕ್ ಮುಗಿದ ಮೇಲೆ ಆ ಒಂಟಿ ಕಣ್ಣೊಂದೆಲ್ಲ ಕಟ್ ಮಾಡಾದಮೇಲೆ ಈವ್ನಿಂಗ್ ಇದನ್ನೆಲ್ಲ ಕ್ರೇಟಲ್ಲಿ ಹಾಕಿ ಈ ಟ್ಯಾಂಕಲ್ಲಿ ಹಾಕಿ ಇದನ್ನು ಲೈಮು ಮತ್ತು ಕೆಮಿಕಲ್ ಹಾಕಿ ಸೋಕಿಂಗ್ ಮಾಡಿ ಒಂದು ನೈಟು, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಇದನ್ನು ಈಚೆ ತೆಗೆದು ಅವ್ರ ಪ್ಲ್ಯಾಂಟೇಷನ್ಗೆ ರೆಡಿ ಮಾಡಿ ಕೊಡ್ತೀವಿ. ಈಗ ಲೈಮು ಸೋಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನು ಹೆಲ್ಪ್ ಆಗುತ್ತೆ ಅದರಲ್ಲಿ? ಸರ್, ಲೈಮು ಇದು ಬಿಳಿ ಪೈರು ಬರುತ್ತಲ್ಲ, ಇದು ಕ್ಯಾಲ್ಶಿಯಮ್ ಇದು ಇರೋದ್ರಿಂದ ಬಿಳಿ ಪೈರುಗಳು ಅವಾಯ್ಡ್ ಆಗುತ್ತೆ. ಜೊತೆಗೆ ಈ ಕಣ್ಣುಗಳು ಏನಿದೆ ಈ ಡ್ಯಾಮೇಜು ಈ ಲೈಮ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದು ನಮ್ಮ ಪ್ಲಾಂಟೇಷನ್ ಮಾಡುವಾಗ ಅದು ಬ್ಲ್ಯಾಕ್ ಕಲರ್ ಆಗಿರುತ್ತೆ, ಅದನ್ನು ಇಲ್ಲೇ ಇದು ಮಾಡೋಕ್ಕೆ ಪ್ಯೂರಿಫಿಕೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಪ್ರತಿದಿನ ಸುಮಾರು 1 ಲಕ್ಷ ಪೈರನ್ನ ನೀವು ನಾಟಿ ನರ್ಸರಿ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಒಂದು ಕಣ್ಣಿನ ಪೈರನ್ನ ತೆಗೆದಾದ್ಮೇಲೆ ಉಳಿದಿದ್ದು ಕಬ್ಬು ಎಷ್ಟು ಬರುತ್ತೆ, ಏನು ಮಾಡ್ತೀರಾ ಅದನ್ನು? ಸರ್, ನಮ್ಮದು ಡೈಲಿ ಒಂದು 15ರಿಂದ 20 ಟನ್ನು ಕಬ್ಬನ್ನು ತೊಗೊಂಡು ವರ್ಕ್ ಮಾಡ್ತೀವಿ. ಅದರಲ್ಲಿ 50% ನಮಗೆ ಕಟ್ ಪೀಸು ಬರುತ್ತೆ ಈ ವೇಸ್ಟೇಜು. ಇನ್ನು ಉಳಿದು 500 kg ಕಣ್ಣು ಮತ್ತು ತೊಂಡೆ ತರಗು ವೇಸ್ಟಾಗಿ ಹೋಗುತ್ತೆ. ಇದನ್ನು ನಾವು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯವರು ಆಡಳಿತ ಮಂಡಳಿಯವರೇ ಸಪೋರ್ಟ್ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿಸ್ತಾ ಇರೋದ್ರಿಂದ ಈ ಕಟ್ ಪೀಸ್ನ ನಾವು ಕಾರ್ಖಾನೆಗೆ ವಾಪಸ್ ಹಾಕ್ತೀವಿ. ಅದಕ್ಕೆಲ್ಲ ಅವ್ರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರ ಕಾರ್ಖಾನೆಯವ್ರು ಕೈ ಜೋಡಿಸ್ಲಿಲ್ಲ ಅಂತಂದರೆ ನಾವು ಮಾಡೋಕ್ಕಾಗಲ್ಲ, ರೈತರಿಗೆ ನಾವು ಕೊಡೋಕ್ಕೂ ಆಗಲ್ಲ. ಅದು ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಈ ಜೊತೆಗೆ ಈಗ ನಮಗೊಂದು ಸಮಸ್ಯೆ ಏನಾಗ್ತಾಯಿದೆ ಅಂದರೆ ನಮ್ಮ ಕಾರ್ಖಾನೆ ನಿಂತಾಗ ಇದನ್ನು ಹೊರಗಡೆ ಸಾಗ್ಸೋಕ್ಕೆ ನಮಗೆ ತುಂಬ ಅನಾನುಕೂಲ ಆಗ್ತಾಯಿದೆ. ಇವಾಗ ಅನ್ಸೀಸನ್ನಲ್ಲಿ ಈ ಕಟ್ ಪೀಸ್ ಕಬ್ಬು ನಮಗೆ ಬೇರೆ ಕಡೆ ಸಾಗ್ಸೋಕ್ಕೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ಬೇರೆ ಆಲೆಮನಲ್ಲಿ ಯಾರೂ ಇದನ್ನು ಕ್ರಷ್ ಮಾಡಲ್ಲ. ಅದಕ್ಕೆ ಅನ್ಸೀಸನ್ನಲ್ಲಿ PMFME ಸ್ಕೀಮ್ನಲ್ಲಿ ಒಂದು ಕಿರು ಘಟಕ ಆಲೆಮನೆಯನ್ನು ಮಾಡ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ನಮ್ಮ ಹೆಸರು ರಮೇಶ್ ಅಂದ್ಬಿಟ್ಟು. ಇಲ್ಲಿ ಕಬ್ಬಿನ ತಳಿನ ನಾವು ರೈತರ ತವಿಂದ ಪಡಿತಿದ್ವು. ಅದು ನಮಗೆ ಸುಮಾರು ಪೈಲಾಗುತ್ತಿತ್ತು. ಈಗ ನಾವು ಒಂದು ಕಣ್ಣಿನ ಬಿತ್ತನೆಯನ್ನು ಪ್ರಸನ್ನವ್ರ ಹತ್ರ ತಗೊಂಡು ನಾವು ವ್ಯವಸಾಯ ಮಾಡಿದ್ದೀವಿ. 4 ಅಡಿ ಪಟ ಹೊಡೆದು ಒಳ್ಳೆ ತೆಂಡೆನೂ ಹೊಡೆದಿದೆ, ಒಳ್ಳೆ ಕೂಲಿನೂ ಕಡಿಮೆ ಆಗಿದೆ. ನಮಗೆ ರೈತನಿಗೆ ಒಳ್ಳೆ ಅನುಕೂಲತೆ ಇರೋದ್ರಿಂದ ನಮಗೆ ಹೆಚ್ಚಿನ ಇಳುವರಿಯೂ ಬರ್ತಾಯಿದೆ. ಅದರಿಂದ ಮೊದಲು ನಾವು ಹಿಂದೆ 3 ಅಡಿ ಪಟ ಹೊಡೆದು ಕಬ್ಬು ಬೆಳಿತಿದ್ವು, ಆದರೆ ಇಷ್ಟು ನಮಗೆ ಅನುಕೂಲತೆ ಇರಲಿಲ್ಲ. ಈಗ 4 ಅಡಿ ಪಟ ಹೊಡೆಯೋದ್ರಿಂದ ಪ್ರತಿಯೊಬ್ಬ ರೈತನಿಗೂ ಅನುಕೂಲ ಇದೆ. ಅದರಿಂದ ಅದು ಏನೋ ಒಂದು ಪೈರಿಂದ ನಾವು ನೆಡೋದ್ರಿಂದ ಒಳ್ಳೆ ಎಲ್ಲ ರೈತರಿಗೂ ಅನುಕೂಲತೆ ಇದೆ. ಆದರೆ 4 ಅಡಿ ಪಟ ಇರೋದ್ರಿಂದ ನಾವು ಈಗ 10 ತಿಂಗಳ ಕಬ್ಬು ಏನೇ ಔಷಧಿಯಲ್ಲಿ ಏನೇ ರೋಗ ಬಂದರೂ ನಾವು ತಿರ್ಗಾಡ್ಕೊಂಡು ನಾವು ಔಷಧಿನಿಯಲ್ಲಿ ಇನ್ನೊಂದಿಯಲ್ಲಿ ಮಾಡ್ಬೋದು. ಪ್ರತಿಯೊಬ್ಬ ರೈತನೂ ಇದನ್ನೇ ಅಳವಡಿಸಿದ ಮೇಲೆ ಎಲ್ಲಕ್ಕೆ ಅನುಕೂಲ ಆಗುತ್ತೆ, ಲಾಭದಾಯನೂ ಮಾಡ್ಬೋದು. ಈಗ ಬಿತ್ತನೆನ ಎಂಥ ರೈತರಿಂದ ನೀವು ಸೆಲೆಕ್ಟ್ ಮಾಡ್ತೀರಾ? ಸರ್, ಈಗ ಫೀಲ್ಡಲ್ಲಿ ಯಾವ ರೈತ ತುಂಬ ಚೆನ್ನಾಗಿ ಬೆಳೆದಿರ್ತಾನೆ ತನಗೊಬ್ಬು, ಅದನ್ನು ನಾವು ನೋಡ್ತಾ ಇರ್ತೀವಿ. ಜೊತೆಗೆ ನಮ್ಮ ಚಾಮುಂಡೇಶ್ವರಿ ಶುಗರ್ಸ್ನ ಆಡಳಿತ ಮಂಡಳಿಯವರು ಕೂಡ ನಮಗೆ ಇಂಥ ಪ್ಲ್ಯಾಟ್ ತೊಗೋಬೇಕು ನೀವು ಅಂತೇಳಿ ರೆಕಮೆಂಡ್ ಮಾಡ್ತಾರೆ. ಅಂಥ ಪ್ಲ್ಯಾಟನ್ನು ನಾವು ಸೆಲೆಕ್ಟ್ ಮಾಡಿ 1 ಟನ್ನಿಗೆ ತೊಂಡೆ ಮತ್ತು ತರಗು ಸಮೇತ ತೂಕ 3750 ರೂಪಾಯಿಗೆ ಬೈ ಮಾಡ್ತೀವಿ. ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಲ್ಲೇ ಅಂದರೆ ಒಂದು 15-20 ಡೇಸ್ಗೆ ನಾವು ಅವ್ರಿಗೆ ಪೇಮೆಂಟ್ ಮಾಡ್ತೀವಿ. ಇದರಿಂದ ಹಾಗಾದರೆ ರೈತರಿಗೂ ತುಂಬ ಅನುಕೂಲ ಆಗ್ತದೆ. ಈಗ ಅವ್ರ ಕಾರ್ಖಾನೆ ಹೊಡೆದಾಗ ಏನು ರೇಟ್ ಸಿಗುತ್ತೆ ಅದಕ್ಕಿಂತ ಹೆಚ್ಚಿನ ಬೆಲೆ ಸಿಗುತ್ತೆ. ಜೊತೆಗೆ ತೊಂಡೆ ತರಗಲ್ಲಿ ಅವ್ರಿಗೆ 1 ಟನ್ಗೆ 250 kg ತೊಂಡೆ ತರಗಲ್ಲೇ ಎಕ್ಸಸ್ಸು ಪ್ರಾಫಿಟ್ ಬರುತ್ತೆ ಅವ್ರಿಗೆ. ಈ ಒಂಟಿ ಕಣ್ಣಿನ ನರ್ಸರಿನ ನೀವು ಯಾವ ಸಾಲಲ್ಲಿ ನೀವು ಪ್ರಾರಂಭ ಮಾಡಿದ್ರಿ? ಒಂದು ವರ್ಷಕ್ಕೆ ಎಷ್ಟು ಪ್ರೊಡಕ್ಷನ್ನ ನೀವು ಗುರಿ ಇಟ್ಕೊಂಡಿದ್ದೀರಾ? ಕಳೆದ ವರ್ಷ ಎಷ್ಟನ್ನು ಪ್ರೊಡಕ್ಷನ್ ಮಾಡಿದ್ರಿ? ಸರ್, ನನಗೆ 2024-25ನೇ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆ ಕಡೆಯಿಂದ ನಮಗೆ ಪಾಲಿ ಹೌಸ್ ಮಾಡಲಿಕ್ಕೆ ಸಬ್ಸಿಡಿ ಕೊಟ್ಟರು. ಜೊತೆಗೆ ಕೃಷಿ ಇಲಾಖೆಯಿಂದ ನನಗೆ ಮೆಷಿನರಿ ಪರ್ಚೇಸ್ ಮಾಡಲಿಕ್ಕೆ ಸಬ್ಸಿಡಿ ಕೊಟ್ಟರು. ಕೃಷಿ ಇಲಾಖೆಯಿಂದ ಪ್ರತಿಭಾ ಮೇಡಮ್ ಮತ್ತು ತೋಟಗಾರಿಕೆ ಇಲಾಖೆಯಿಂದ ರೇಖಾ ಮೇಡಮ್ ಅವರು ಆವಾಗ ತುಂಬ ಹೆಲ್ಪ್ ಮಾಡಿದ್ರು ನಮಗೆ.
ಜೊತೆಗೆ ನಾವು ಆ ಸಾಲಿನಲ್ಲಿ ಸೀಸನ್ ಎಂಡಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ನಾವು ಟ್ರಯಲ್ಲಾಗಿ ಒಂದು 5 ರಿಂದ 6 ಲಕ್ಷ ಅಷ್ಟೇ ನಾವು ಸೀಡ್ಲಿಂಗ್ಸ್ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಕಳೆದ ಸಾಲಿನಲ್ಲಿ ಒಂದು 60 ಲಕ್ಷ ಪೈರನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಈ ವರ್ಷ ಒಂದು 2 ಕೋಟಿ ಪೈರು ಕೊಡಬೇಕು ಅಂತೇಳಿ ಟಾರ್ಗೆಟ್ ಹಾಕಿ ನಾವು ನರ್ಸರಿ ಸ್ಟಾರ್ಟ್ ಮಾಡಿ ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ಸರ್. ಈ KRSಗೆ ನೀರು ಬರ್ತಾ ಇದೆ. ಕಾಲುವೆನಲ್ಲೆಲ್ಲ ನೀರು ಬಂದರೆ ನಮ್ಮ ಟಾರ್ಗೆಟ್ ಏನಿದೆ ಅದು ನಾವು ಆರಾಮಾಗಿ ರೀಚ್ ಆಗ್ತೀವಿ ಸರ್. ಇಲ್ಲಿ ಈ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಒಟ್ಟು ಖರ್ಚು ವೆಚ್ಚಗಳು ಲೇಬರ್ಗೆ ಅಥವಾ ನಿಮ್ಮ ವೆಹಿಕಲ್ ಲೇಬರ್ಗೆ ರೆಗ್ಯುಲರಾಗಿ ಇಂತಿಷ್ಟೇ ವರ್ಕ್ ಮಾಡ್ತಾರೆ ಅಂತ ಹೇಳಲ್ಲ, ಅಟೆಂಡೆನ್ಸು ವೇರಿಯೇಷನ್ ಆಗುತ್ತೆ. ಬಟ್ ಪರ್ ಡೇ 100 ಲೇಬರ್ ಮೇಲಂತೂ ಬರ್ತಾರೆ ಹೆಣ್ಣಾಳುಗಳು. ಗಂಡಾಳುಗಳು ಒಂದು 10 ರಿಂದ 15 ಜನ ಇದ್ದಾರೆ. ಡ್ರೈವರ್ಸ್ ಒಂದು 5-6 ಜನ ಇದ್ದಾರೆ. ವೆಹಿಕಲ್ಸ್ ಇದ್ದಾವೆ ನಮ್ಮ ಡೆಲಿವರಿ ಇರೋದ್ರಿಂದ. ಅವ್ರಿಗೆ ಪರ್ ಡೇ ಹೆಣ್ಣಾಳುಗಳಿಗೆ 350 ರೂಪಾಯಿ ನಾವು ಕೂಲಿನ ಕೊಡ್ತೀವಿ. ಜೊತೆಗೆ ಅವ್ರನ್ನ ಊರಿಂದ ಕರ್ಕೊಂಡು ಬಂದು ಮತ್ತೆ ಸಂಜೆ ನಾವು ಅವ್ರ ಮನೆಗೆ ತಲುಪಿಸೋ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಗಂಡಾಳುಗಳಿಗೆ ಒಂದು 700 ರುಪೀಸು ಕೊಡ್ತೀವಿ. ಡ್ರೈವರ್ಗಳಿಗೆಲ್ಲ 1000 ರುಪೀಸು ಇರುತ್ತೆ ಸರ್. ಇನ್ನು ಅಲ್ಲಿಂದ ಬಂದು ಕಬ್ಬಿಗೆ 3750, 800 ಕಬ್ಬು ಹೆಂಗಿರುತ್ತೆ ಹಂಗೆ ನಾವು ಅವ್ರಿಗೆ ಪೇಮೆಂಟ್ ಇರುತ್ತೆ. ಇನ್ನು ಅಲ್ಲಿಗೆಲ್ಲ ನಮಗೆ ಸಮಸ್ಯೆ ಆಗ್ತಿರೋದೇನು ಅಂತಂದರೆ ಕೋಕೋ ಪಿತ್ ಸರ್. ಪ್ರತಿ ಮಂತು ಕೂಡ ರೇಟು ತುಂಬ ವೇರಿಯೇಷನ್ ಆಗ್ತಾಯಿದೆ. ಅದರಲ್ಲೂ ಈಗಂತೂ ಕೃತಕ ಅಭಾವನೆ ಆಗಿ ನಮಗೆ ಅದು ಲಾಸ್ಟ್ ಟೈಮು ಒಂದು 5800-900ಕ್ಕೆಲ್ಲ ಸಿಗ್ತಾಯಿತ್ತು. ಈಗ 7500 8000 ಆಗಿದೆ ಸರ್ ನಮಗೆ ಕೋಕೋ ಪಿತ್ ರೇಟು. ಒಟ್ಟಾರೆ ನಿಮ್ಮ ಆದಾಯ ಜೊತೆಗೆ ಈಗ ಸುತ್ತಮುತ್ತ ರೈತರುಗಳಿಗೂ ಹೆಲ್ಪ್ ಆಗುತ್ತೆ, ಮತ್ತು ಕೆಲಸ ಕೂಲಿ ಕಾರ್ಮಿಕರುಗಳು ಒಳ್ಳೆ ಕೆಲಸನ ನೀವು ಕೊಡಲಿಕ್ಕೆ ಹೆಲ್ಪ್ ಮಾಡಿ. ಅವ್ರಿಗೊಂದಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಜೊತೆಗೆ ಇಲ್ಲಿ ನಮ್ಮ ರೈತರಿಗೆ ಏನು ಅನುಕೂಲತೆ ಆಗಿದೆ ಅಂದರೆ, ಈಗ ನಾವು ಬಿತ್ತನೆ ನಾಟಿ ಮಾಡಿದಾಗ ಲೇಬರ್ನ ತುಂಬ ಹಿಂಸೆ ಆಗ್ತಾಯಿತ್ತು ಅವ್ರಿಗೆ. ಈಗ ಬೇರೆ ಬೆಳೆ ಆದರೆ ನರ್ಸರಿನಲ್ಲಿ ಟೊಮೊಟೊ, ಬದನೆ ಆ ಥರ ಪೈರು ಆರಾಮಾಗಿ ಸಿಗ್ತಾಯಿತ್ತು. ತಗೊಂಡು ಪ್ಲಾಂಟೇಷನ್ ಮಾಡಿಬಿಟ್ಟು ಅವರು ನಾಟಿ ಮಾಡ್ತಿದ್ರು. ಈ ಕಬ್ಬು ಅದು ತುಂಬ ಈಸಿನೇ. ಈಗ ನಮ್ಮಲ್ಲಿ ಇಂಡೆಂಟ್ ಹಾಕ್ಸಿರ್ತಾರೆ, ಜಮೀನು ಅದ ಮಾಡಿದ ತಕ್ಷಣವೇ 1 ಎಕರೆನ 2 ಹೆಣ್ಣಾಳುಗಳು ನಾಟಿ ಮಾಡ್ಬೋದು. ಅಲ್ಲಿಂದ ಆಚೆಗೆ ಅದು ನೀರನ್ನ ಅವರು ವ್ಯವಸ್ಥೆ ಮಾಡ್ಕೊಂಡು ಒಳ್ಳೆ ಇಳುವರಿ ಪಡಿಬೋದು ಸರ್. ಇಲ್ಲಿ ಅಣ್ಣೂರು ಅನ್ನೋ ಗ್ರಾಮದಲ್ಲಿ ಪ್ರಸನ್ನಣ್ಣ ಅನ್ನೋರು ಒಬ್ಬರು ಕಬ್ಬಿನ ಬಿತ್ತನೆ ನಡೆಸ್ತಾ ಇದ್ದಾರೆ. ನಾವು ಮನೇಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ, ಟಿ ವಿ ನೋಡ್ತಾ ಇದ್ವಿ, ಫೋನ್ ನೋಡ್ತಾ ಇದ್ವಿ. ಇವಾಗ ಇಲ್ಲಿ ಬಂದ ಮೇಲೆ ನಮಗೆ ಕೆಲಸ ಸಿಕ್ಕೈತೆ. ಮನೆಗೆ ಎಲ್ಲದಕ್ಕೂ ಪ್ರಾಬ್ಲಮ್ಗೆಲ್ಲರ ನಾವು ಇಲ್ಲಿ ಕೆಲಸ ಮಾಡೋದ್ರಿಂದ ಪೇಮೆಂಟ್ ಸಿಗುತ್ತೆ. ನಮಗೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗೈತೆ. ಹೆಚ್ಚಿನ ಕೃಷಿ ತಾಂತ್ರಿಕ ಮಾಹಿತಿ ಮತ್ತು ಸಲಹೆಗಳಿಗಾಗಿ ಕೃಷಿ ವಿಶ್ವ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರಿಬೇಡಿ. ಧನ್ಯವಾದಗಳು.